ಕೊಪ್ಪಳದಲ್ಲಿ ಈ ಸ್ಟೀಲ್ ಫ್ಯಾಕ್ಟರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಡಾಯಿ ಜೋರಾಗ್ತಾ ಇದೆ. ಸಿಎಂ ಕೂಡ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ರು, ತತ್ಕ್ಷಣಕ್ಕೆ ಸ್ಥಗಿತಗೊಳಿಸಬೇಕು ಅಂತ ಹೇಳಿ. ಕೊನೆಗೂ ಕೂಡ ಕೊಪ್ಪಳದ ಸ್ಟೀಲ್ ಕಾರ್ಖಾನೆಯ ಕಾರ್ಯ ಏನಿದೆ ಅದು ಸ್ಥಗಿತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಮೌಖಿಕ ಆದೇಶವನ್ನು ಧಿಕ್ಕರಿಸಿದ್ರು ಕೊಪ್ಪಳದ ಡಿಸಿ ವಿರುದ್ಧ ಹಲವು ಸಂಘಟನೆಗಳು ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಡಿಸಿ ನಡೆಯ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕ್ರಮ ಆಗಿದೆ. ಈ ಕಾರ್ಖಾನೆಯ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ ಅಪರ ಡಿಸಿ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಸ್ತುತ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಅಂತ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೊನೆಗೂ ಕೂಡ ಸ್ಟೀಲ್ ಫ್ಯಾಕ್ಟರಿ ಬಂದ್ ಆಗಿರುವಂಥದ್ದು, ಅದರ ಕಾಮಗಾರಿ ನಡೆಸ್ತಾ ಇದ್ದಂತಹ ಕೆಲಸವನ್ನು ಸ್ಟಾಪ್ ಮಾಡಲಾಗಿದೆ. ಒಂದು ಕಡೆ ಸ್ಥಳೀಯವಾಗಿ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು, ಜೊತೆಗೆ ಶ್ರೀಗಳು ಕಣ್ಣೀರು ಹಾಕಿದ್ರು. ಅದರ ಜೊತೆಗೆ ಸರ್ವ ಪಕ್ಷಗಳ ನಿಯೋಗ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿತ್ತು. ಮೌಖಿಕ ಆದೇಶದ ಮೇರೆಗೆ ಈಗ ಸ್ಟಾಪ್ ಮಾಡುವಂತಹ ಕೆಲಸ ಆಗಿದೆ. ಕೊಪ್ಪಳದ ಹೊರವಲಯದಲ್ಲಿರುವಂತಹ ಬೊಳೋಟ ಕಾರ್ಖಾನೆ 1,000 ಎಕರೆ ಪ್ರದೇಶದಲ್ಲಿ ವಿಸ್ತೀರ್ಣಕ್ಕೆ ಮುಂದಾಗಿತ್ತು. ಈಗ ಆ ಕಾರಣಕ್ಕಾಗಿ ಕೊಪ್ಪಳದ ವಿವಿಧ ಸಂಘಟನೆಗಳಾಗಿರ್ಬೋದು ಮತ್ತು ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿದವು. ಮತ್ತು ಅಷ್ಟೇ ಅಲ್ಲ, ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಸಹ ಅಂದರೆ ಫೆಬ್ರವರಿ 24ರಂದು ಕೊಪ್ಪಳ ಬಂದ್ ಕರೆ ಕೊಟ್ಟು ಅದರಲ್ಲಿ ಅಂದರೆ ಮಾತಾಡಿದ್ರು. ಅವತ್ತು ಯಾವುದೇ ಕಾರಣಕ್ಕೂ ಕೊಪ್ಪಳದ ಕೂಗಳತೆ ದೂರದಲ್ಲಿರುವಂಥ ಬೊಳೋಟ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದಾದ ನಂತರ ಸಾಕಷ್ಟು ಆರೋಗ್ಯದ ಮೇಲೆ ಏರುಪೇರಾಗುತ್ತೆ. ಈಗಾಗಲೇ ಕೊಪ್ಪಳ ತಾಲೂಕಿನಲ್ಲಿ 200ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳಿವೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ. ಇದರಿಂದ ಸಾಕಷ್ಟು ರೈತರು ಬೆಳೆಯುವಂಥ ಬೆಳೆಗಳು ಅದರ ಮೇಲೆ ಸಮಸ್ಯೆ ಆಗ್ತಾ ಇದೆ. ಯಾವುದೇ ರೀತಿ ಬೆಳೆಗೂ ಸಹ ಈಗ ಬರ್ತಾ ಇಲ್ಲ. ಸಾಕಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಸಾಕಷ್ಟು ಅಸ್ತಮಾ ರೋಗಿಗಳು ಸಹ ಅಂದರೆ ಕೊಪ್ಪಳ ತಾಲೂಕಿನ ಜಾಸ್ತಿ ಜನ ಇದ್ದಾರೆ ಅಂತೇಳಿ ಸಹ ವರದಿ ಆಗಿದೆ. ಇದೇ ರೀತಿಯಾಗಿ ಆದರೆ ಕೊಪ್ಪಳದಲ್ಲಿ 1000 ಎಕರೆ ಪ್ರದೇಶದಲ್ಲಿ ಅಂದರೆ ಬೊಳೋಟ ಕಂಪನಿ ವಿಸ್ತೀರ್ಣ ಉಕ್ಕು ಮತ್ತು ಕೈಗಾರಿಕೆ ಮಾಡಲು ವಿಸ್ತೀರ್ಣ ಮಾಡದಂತೆ ಎಲ್ಲ ಚಟುವಟಿಕೆಗಳು ಮಾಡ್ತಾ ಇತ್ತು. ಆದರೆ ಕಳೆದ ಫೆಬ್ರವರಿ 24ರಂದು ಗವಿಸಿದ್ದೇಶ್ವರ ಶ್ರೀಗಳು ಗಡು ಕೊಟ್ಟಿದ್ರು. ಈ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಆಗಿರ್ಬೋದು ಮತ್ತು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು ಮತ್ತು MP ಆಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಆಗಿರ್ಬೋದು, ಅದೇ ರೀತಿ ಅಂದ್ರೆ ಬಸವರಾಜ್ ಅಂದರೆ ಯಲಬುರ್ಗಿ ಶಾಸಕ ಬಸವರಾಜ್ ರಾಯರೆಡ್ಡಿ ಸಹ ಇವರು ನೇತೃತ್ವ ತೆಗೆದುಕೊಂಡು ಒಟ್ಟಾರೆಗೆ ಅಂದರೆ ಆಗುವಂಥ ಇದು ಕಾರ್ಖಾನೆ ಆಗೋದಕ್ಕೆ ಸ್ಟಾಪ್ ಮಾಡಬೇಕೆಂಬುದು ಅವರ ವಾದ ಶ್ರೀಗಳು ಹೇಳಿದ್ರು. ಅದೇ ಕಾರಣಕ್ಕಾಗಿ ಕಳೆದ ದಿನ ಅಂದರೆ ಇದು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ನೇತೃತ್ವದಲ್ಲಿ CM ಅವ್ರನ್ನ ಭೇಟಿಯಾಗಿ ಸ್ವತಃ CM ಅವರೇ ಸಿದ್ದರಾಮಯ್ಯ ಅವರೇ ಸ್ವತಃ ಜಿಲ್ಲಾಧಿಕಾರಿ ನಳಿನಾಥ್ ಅವರಿಗೆ ಫೋನ್ ಮಾಡಿ ಯಾವುದೇ ರೀತಿ ಅಂದರೆ ಕಾರ್ಖಾನೆ ಚಟುವಟಿಕೆಗಳು ಆಗದಂತೆ ತಡೆಯುವಂತೆ ಸ್ವತಃ ಅಂದರೆ ಮೌಖಿಕವಾಗಿ ಆದೇಶ ಮಾಡಿದರು. ಅದೇ ರೀತಿಯಾಗಿ ಈಗಾಗಲೇ ಜಿಲ್ಲಾಡಳಿತ ಈಗ ಸ್ಥಳಕ್ಕೆ ಭೇಟಿ ನೀಡಿ ಅಂದರೆ ಎಲ್ಲ ಚಟುವಟಿಕೆಗಳು ನೋಡ್ತಾ ಇದ್ವಿ, ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಎಲ್ಲ ಅಂದರೆ ಕಾರ್ಖಾನೆ ನಡೀತಾ ಇತ್ತು. ಅಂದರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಅಂದರೆ ವಾಹನಗಳು ಆಗಿರ್ಬೋದು ಮತ್ತು ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು. ತಮ್ಮ 1000 ಎಕರೆಯಲ್ಲಿ ಕಾರ್ಖಾನೆಗೆ ಸಂಬಂಧಪಟ್ಟಂಥ ಎಲ್ಲ ಅಂದರೆ ಭೂಮಿ ಪೂಜೆ ಸಹ ಮಾಡಿದ್ರು. ಮತ್ತು ವಿಶೇಷವಾಗಿ ಎಲ್ಲ ಕಾರ್ಖಾನೆಗೆ ಸಂಬಂಧಪಟ್ಟಂಥ ಕೆಲಸ ಚಟುವಟಿಕೆ ಭರದಿಂದ ಸಾಗಿದ್ವು. ಆದರೆ CM ಫೋನ್ ಮಾಡಿದ ನಂತರ ಇವಾಗ ಅಂದರೆ ಜಿಲ್ಲಾಧಿಕಾರಿ ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ನಳಿನ್ ಅತುಲ್ ಅವರು ಅಂದರೆ ಭೇಟಿ ನೀಡಿ ಅಂದರೆ MSPL ಕಾರ್ಖಾನೆಗೆ ಮೌಖಿಕವಾಗಿ ಆದೇಶವನ್ನು ತೆಗೆದುಕೊಂಡು ಅಂದರೆ ಎಲ್ಲ ಚಟುವಟಿಕೆಯನ್ನು ಇವಾಗ ಸದ್ಯಕ್ಕೆ ತಾನೇ ಈಗ ಬಂದ್ ಮಾಡಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ತಾತ್ಕಾಲಿಕವಾಗಿ ಇದಕ್ಕೆ ಬ್ರೇಕ್ ಬಿದ್ದಿದೆ. ಅಧಿಕೃತವಾಗಿ ಅಂದರೆ ಕೊಪ್ಪಳ ಜನತೆ ಕೇಳ್ಕೊಳ್ಳೋದು ಯಾವುದೇ ರೀತಿಯಾಗಿ ಕೊಪ್ಪಳದಂದರೆ ಬೊಳೋಟ ಕಾರ್ಖಾನೆ ವಿಸ್ತೀರ್ಣ ಆಗಬಾರ್ದು ಎಂಬುದು ಕೊಪ್ಪಳ ಜನತೆಯ ಒಕ್ಕಲಿನ ಒತ್ತಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಗೀತೆ, ಮುಖಂಡಗತಿ, ಪಬ್ಲಿಕ್ ಟಿವಿ, ಕೊಪ್ಪಳ.